परमेश्वरो गुरुरात्मेति मूर्तिभेदा विभागिने व्योमवाप्याप्तदे पौने बारह दिव्याय दक्षिणामूर्तये नमः। अस्ति भवति प्रिय सिंधु में नाम रूप जंजाल लखिते आत्मस्वरूप निज हुए तत्काल निहाल। निश्चल बिन किन हो नालिके भाषा में आरीति ख्याति अनिर्वचनीय की पेशव सुजन सप्रीति। जो अविकृत कौन्तेय में राधा पुत्र प्रतीति चिदानंद घन ब्रह्म में जीव भावति हरीति। हरि ओम तत्सत् परब्रह्मणे नमः। सद्गुरुनाथ महाराज की जय। जगद्गुरु सिद्धारूढ़ स्वामी महाराज की, सद्गुरु शिव कुमारेश्वर महाराज की जय। सद्गुरु ತಮ್ಮದು ಪ್ರತ್ಯಕ್ಷ ಪ್ರಮಾದ ಶ್ರೋತ್ರಜ ಪ್ರಮಾಣ ನಿರೂಪ ನಡೆದೈತೆ ನೋಡ್ರಿ. 5ನೇ ಹೇಳಿನ ಇಲ್ಲಿ ಪರ್ಯಂತರವಾಗಿ ಶ್ರೋತ್ರ ಇಂದ್ರಿಯದಿಂದ ಶಬ್ದದ ಜ್ಞಾನ ಆಗ್ತದ. ಆ ಶಬ್ದದಲ್ಲಿ ಇರುವ ಶಬ್ದತ್ವ ಜಾತಿಗಾದರೂ ಜ್ಞಾನ ಆಗ್ತದ. ಅದೇ ರೀತಿ ಶಬ್ದತ್ವದ ವ್ಯಾಪ್ಯವಾಗಲ್ಪಟ್ಟಂತ ಕ ಖ ಗ ಗ ಇದಲ್ಲ, ಆ ಕದಲ್ಲಿ ಖತ್ವ, ಕದಲ್ಲಿ ಖತ್ವ, ಈ ರೀತಿಯಿಂದನೂ ಕೂಡ ಆ ತಾರತ್ವ ಮಂದತ್ವ ಆದಿಗಳ ಧರ್ಮಗಳದ್ದು ಕೂಡ ಜ್ಞಾನ ಆಗುತ್ತದೆ. ಅದರಂತೆ ಶಬ್ದ ಅಭಾವ, ಶಬ್ದದ ಅಭಾವ, ಶಬ್ದದಲ್ಲಿ ತಾರತ್ವಾದಿಗಳ ಅಭಾವಗಳು ಕೂಡ ಆ ಶ್ರೋತ್ರ ಇಂದ್ರಿಯದಿಂದ ಜ್ಞಾನ ಆಗುತ್ತದೆ ಅಂತ ಹೇಳಿದ್ರು. ज्याक ಅಂದರೆ ಆ ಶಬ್ದ ರೂಪ ಪದಾರ್ಥ का श्रोत इंद्रिय से ज्ञान होवे ता विषय श्रोत इंद्रिय का ಇವೆಲ್ಲ ಹೇಳಿದ್ರಿ ಯಾವ್ಯಾವು ಏನೇನು ಜ್ಞಾನ ಆಗ್ತವ. ಆದರೂ ಆ ಶ್ರೋತ್ರ ಇಂದ್ರಿಯದು ಶಬ್ದದೊಡನೆ, ಶಬ್ದತ್ವದೊಡನೆ, ವ್ಯಾಪ್ಯ ಜಾತಿದೊಡನೆ, ವ್ಯಾಪಕ ಜಾತಿದೊಡನೆ, ಇನ್ನು ಅದರ ಅಭಾವಗಳದೊಡನೆ ಯಾವ ಸಂಬಂಧ ಅದು ಹೇಳಬೇಕು ಅಂತ ಹೇಳ್ತಾರೆ. ನೀವು ಜರ ಇದು ನೋಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನೀವು ಹಿಂಗೆ ತಕ್ಕೋಬೇಕು. ಇದು ನೋಡ್ರಿ, ಹಿಂಗೆ ಜರ ನಕಾಶೆ ತೆಗೆದ್ರಲ್ಲ ಪೂರ್ಣ, ಅಂದ್ರೆ ಎಷ್ಟರ ಜೊತೆಗೆ ಶ್ರೋತ್ರದು ಶಬ್ದದೊಡನೆ, ನಂತರ ಈ ಕಡೆ ಶಬ್ದದೊಡನೆ ಸಮವಾಯ ಸಂಬಂಧ, ಆದರೂ ಶ್ರೋತ್ರದು ಸಂವೇತ ಸಮವಾಯ ಸಂಬಂಧ ಶಬ್ದದೊಡನೆ, ಇದು ವ್ಯಾಪಕ ಜಾತಿ ಆಯ್ತು. ಅದನ್ನಿಲ್ಲ, ಈ ಶ್ರೋತ್ರ ಇಂದ್ರಿಯದಲ್ಲಿ ಶಬ್ದದಲ್ಲಿ ಒಂದು ವರ್ಣರೂಪ ಶಬ್ದದ, ಒಂದು ಧ್ವನಿ ರೂಪ ಶಬ್ದದ. ಆ ಧ್ವನಿ ರೂಪ ಶಬ್ದದಲ್ಲಿ ಮತ್ತೆ ತಾರತ್ವ ಮಂದತ್ವ ಇವು ವ್ಯಾಪ್ಯ ಜಾತಿ ಆಯ್ತು. ಆದರೂ ಶಬ್ದದ ಅಭಾವದೊಡನೆ ಏನದಲ್ಲ ಶುದ್ಧ ವಿಶೇಷಣತಾ ಸಂಬಂಧ, ಸ್ವ ವಿಶೇಷಣತಾ ಸಂಬಂಧ ಅಂತ ಹಿಂಗ ಅದ. ಹಿಂಗ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ತಾಬಡ್ತೋಬೋದೆಲ್ಲ ಸ್ಪಷ್ಟವಾಗಿ ಆ ಓದೋದು ಸಂಬಂಧಗಳು ಮತ್ತು ಅದು ಯಾವ್ಯಾವುದು ಶಬ್ದದು, ಶಬ್ದತ್ವ ಜಾತಿದು, ಅದರಲ್ಲಿ ವ್ಯಾಪ್ಯ ಕತ್ವಾದಿಗಳದು, ಮತ್ತೆ ಶಬ್ದದ ಏಕದಮ್ ನಿಮ್ಗೆ ಅಭಾವದ ಅವು ಯಾವ ಇಷ್ಟು ಯುವಕರ ಜ್ಞಾನ ಅಥವಾ ಯುವಕರ ಜೊತೆಗೆ ಶ್ರೋತ ಇಂದ್ರಿಯದು ಯಾವ್ಯಾವ ಸಂಬಂಧ ಅಂತ ಇದು ಪ್ರತ್ಯಕ್ಷ ಇದ್ರಾಗ ನೋಡ್ ನಕಾಶೆ ಬೇಕು ತಕೋಬಹುದು. ಹಾ ಆಯ್ತಾ? ಈ ತಮ್ದು ಎಲ್ಲಿಗೆ ಬಂದೈತ ಅಂದ್ರೆ ಗೊತ್ತಾಯ್ತಿಲ್ಲ ನಿಮ್ಗೆ. ಅದು ಚಾಯೆ ಅವ್ರು ಹೇಳಿದ್ರು ನ್ಯಾಯಿಕರ ಮತದಲ್ಲಿ ನಾಲ್ಕು ಇಂದ್ರಿಯಗಳೇನು ಯಾವ ರೀತಿ ವಾಯು ಮೊದಲಾದವಳು ಅಂದ್ರೆ ವಾಯು, ಅಗ್ನಿ, ಜಲ, ಪ್ರತಿಕ್ರಮ, ಶಬ್ದ, ತ್ವಚ, ನೇತ್ರ, ರಸನ ಹುಟ್ಟಿರುತ್ತದೆ. ಪರಂತು ಶ್ರೋತ್ರ ಮನಸ ಅವ್ರ ಮತದಲ್ಲಿ ನಿತ್ಯ ಇರುತ್ತದೆ. ಶ್ರೋತ್ರ ಎದಕ್ಕಂತೀರಿ? ಕರ್ಣಗೋಲಕದಲ್ಲಿ ಇದ್ದಂತ ಆಕಾಶಕ್ಕಿಷ್ಟೇನೆ ಶ್ರೋತ್ರ ಅಂತ ಅಂದ್ರಿ. ಕರ್ಣಗೋಲಕ, ಕರ್ಣ ಇದು ಶ್ರೋತ್ರ, ಇದ್ರ ಒಳಗೆ ಹಳ್ಳ ಆಕಾಶ ಅದರ, ಆ ಆಕಾಶಕ್ಕೆ ಅಷ್ಟೇನೆ ಶ್ರೋತ್ರ ಅನ್ರಿ ಅಂತ ಹೇಳಿದ್ರು. ಕರ್ಣ ಸುಸ್ಕುಲ್ ಔಚನ ನವ ಶ್ರೋತ್ರ. ಯಾವ ರೀತಿ ವಾಯು ಮೊದಲಾದಗಳಿಂದ ತ್ವಕ ಇಂದ್ರಿಯ ಹುಟ್ಟಿರುವವು, ಅದರಂತೆ ಆಕಾಶದಿಂದ ಶ್ರೋತ್ರ ಹುಟ್ಟೈತೆ ಹಿಂಗ ನೈಯಾಯಿಕರು
ಅನ್ನುವುದಿಲ್ಲ. ನೈಯಾಯಿಕ್ ಮಾನೇ ನಹಿ. ಮತ್ತೇನು ಕರ್ಣ ಮೇ ಜೋ ಆಕಾಶ ತಾಯಿಕೋ ಶ್ರೋತ್ರ ಕಹೆ. ಕರ್ಣದಲ್ಲಿ ಏನ ಆಕಾಶ, ಆಕಾಶ ಅಂದ್ರೆ ಸ್ಥಿತಿ और पसरने का अनुकूल स्थिति को आकाश कहिए. अवकाश लक्षण आकाश. ಅವಕಾಶ ಅಂದ್ರೆ ನಾವು ತಿರ್ಗಲ್ಕ ಕುಂಡ್ರಲ್ಕ ಏನಿಸ್ತದೆ ಇದಕ್ಕೆ ಅನ್ಬೇಕು ಆಕಾಶ. ಅವಕಾಶ ಲಕ್ಷಣ ಆಕಾಶ. ಈ ಫಳ ಏನದಲ್ಲ ಇದು ಅವಕಾಶ, ಅದಕ್ಕೆ ಅಟ್ಟು ಕೊಟ್ಟದ ಅದಕ್ಕಂದ್ರೆ ಆಕಾಶ. ಅದಕ್ಕೇನೆ ಅವರು ಶ್ರೋತ್ರ ಇಂದ್ರಿಯ ಅಂತ ಹೇಳ್ಯಾರ ಅವರು. ಗುಣಕ ಗುಣಿಕೆ ಸಂಬಂಧ. ಇನ್ನು ಅವರು ಗುಣ ಗುಣಿ ಜಾತಿ ವ್ಯಕ್ತಿ ಕ್ರಿಯಾ ಕ್ರಿಯಾವಾನ್ ಕಾರ್ಯ ಉಪಾದಾನ ಇವೆಲ್ಲಕ್ಕೆ ಅವರು ಸಮವಾಯ ಸಂಬಂಧ ಅಂತ ಹೇಳ್ಯಾರ. ವೇದಾಂತಿಗಳು ಅದಕ್ಕೇನೆ ತಾಜಾತ್ಮ ಸಂಬಂಧ ಅಂತ ಹೇಳ್ಯಾರ. ರತ್ನ ಒಳಗೆ ಸಮವಾಯ ಸಂಬಂಧ ಅದು ಬರಲ್ಲ, ಅದು ಬರೀ ವೇದಾಂತಿಗಳ ಪ್ರಕಾರಗಳು ಕೊಟ್ಟರ. ರತ್ನಾವಳಿ ಒಳಗ ಇವು ಏನ್ ನ್ಯಾಯಿಕರದ ಏನ್ ಬಂದವ ಇವೆಲ್ಲ ಕೊಟ್ಟಿಲ್ಲ. ಪಂಡಿತ್ ಪೀತಾಂಬಿ ಅವರು ನ್ಯಾಯಿಕ ಕೊಟ್ಟಿಲ್ಲ ಪ್ರಕ್ರಿಯೆ. ಕಿಂತು ಕೇವಲ ವೇದಾಂತಿಗಳು ಹೇಳಿರೋದ್ರಿಂದ ಅಲ್ಲಿ ಏನ್ ಬಂದಾರ ಅವರು ತಾದಾತ್ಮ ಸಮವಾಯ ಸಂಬಂಧಕ್ಕೇನೆ ವೇದಾಂತಿಗಳು ತಾದಾತ್ಮ ಸಂಬಂಧ ಅಂತ ಹೇಳ್ಯಾರ ರತ್ನಾವಳಿ ಒಳಗ. ಶಬ್ದ ಆಕಾಶ ಕಾ ಗುಣ ಹೈ, ಗುಣಿಗೆ ಸಮವಾಯ ಸಂಬಂಧ. ಆದ್ರಿಂದ ಆಕಾಶ ರೂಪ ಶ್ರೋತ್ರದು ಶಬ್ದದ ಸಮವಾಯ ಸಂಬಂಧ ಇರುತ್ತದೆ, ಸಮವಾಯ ಸಂಬಂಧ ಇರುತ್ತದೆ. ಇಲ್ಲಿ ತನಕ ಆಗಿತ್ತಲ್ಲ. ಯದ್ಯಪಿ ಶಿಖಾ ನಿಮ್ಗೆಲ್ಲ ಶಿಖಾದ ವಿನಾಯಕ ಯದ್ಯಪಿ ಎಲ್ಲಿ ಅದ ಪೇಜ್ ನಂಬರ್ 6 ತೆಳಗಿನ 4ನೇ ನೋಡೋಣ. 5ನೇ ಲೈನ್ ಕೆಳಗಿಂದ 5ನೇ ಲೈನ್ ಯದ್ಯಪಿ ಅದ ನೋಡಿ. ಯದ್ಯಪಿ ಸಿಕ್ತೀಗ. यद्यपि भेरी आदि के देश में जो आकाश तामे शब्द उपजे है. यद्यपि ಕಾರಣತನ ಎಲ್ಲರೆ ಗುಡಿ ಒಳಗ ಮತ್ತೆ ಎಲ್ಲರೆ ಬೇರಿ ಮತ್ತು ದಂಡ, ಬೇರಿ ದಂಡ ನಗಾರಿದು ನಾವು ಏನು ಬಾರಿಸ್ತೇವಲ್ರಿ ಅಲ್ಲೇನು ಶಬ್ದ ಹುಡ್ತದ, ಶಬ್ದ ಅಲ್ಲಿ ಹುಡ್ತದ ಹೌದಿಲ್ಲ. ಆಕಾಶ ಇದು ಉಪಾದಾನ ಕಾರಣ, ಬೇರಿ ದಂಡ ಸಂಯೋಗ ಇವು ನಿಮಿತ್ತ ಕಾರಣ. ಪರಂತು ಶಬ್ದ ನೀವು ಅಲ್ಲಿ ಹುಟ್ಟ್ಯದ, ಇಲ್ಲಿ ಇಲ್ಲ. ಆದಿಕ್ ಉಪ್ಜೈ ಆಕಾಶ ಮೇ ಶಬ್ದ ಕಾ ಸಂಬಂಧ है ನೋಡಿ. ಬೇರಿ ಆದಿಕ, ಆದಿಕ ಅಂದ್ರೆ ಮತ್ತೆ ಎಲ್ಲಿ ಬೇಕು ಬರ್ರಿ ನೀವು. ಬೇರಿ ಆದಿಕ ಅಂದ್ರೆ ಬರೀ ಅಲ್ಲೇ ಇಲ್ಲ, ಎಲ್ಲಿ ಬೇಕಾದ್ರೆ ದಿಂಬಡಿ ಶಬ್ದನು ಎಲ್ಲಿ ಒಂದು ನಗಾರಿ ಆಗ್ಲಿ, ಎಲ್ಲೇ ದಿಂಬಡಿ ಆಗ್ಲಿ, ಹಲಿಗಳು ಬಾರಿಸ್ತಾರ ಅಂತ ಎಲ್ಲ ಸ್ಥಾನದಲ್ಲಿ. ಬೇರಿ ಆದಿಕ ದೇಶ ಮೇ ಜೋ ಆಕಾಶ ತಾಮೇ ಶಬ್ದ ಉಪಜೆ. ಕರ್ಣ ಉಪಹಿತ ಆಕಾಶ ಕೋ ಶ್ರೋತ್ರ ಕಹೆ. ನೀವು ಶ್ರೋತ್ರ ಅದಕ್ಕಂತೀರಿ, ಇಲ್ಲಿ ಶಬ್ದ ಇಲ್ಲಿ ಇಲ್ಲಿ ಆಗ್ಬೇಕು. ಕರ್ಣ ಉಪಹಿತ ಆಕಾಶಕ್ಕೂ ಶ್ರೋತ್ರ ಕಹೆ, ಶ್ರೋತ್ರ ಚಳಿ ಯಾತೆ ಬೇರಿ ಆದಿ ಉಪಹಿತ ಆಕಾಶ ಮೇ ಶಬ್ದ ಕಾ ಸಂಬಂಧ ಹೈ. ಅಲ್ಲಿ ಬೇರಿ ಆದಿಕ ಅಂದ್ರೆ ಮತ್ತೆ ನೋಡಿ ಅಲ್ಲಿ ಏನು ಬೇರೆ ಉಪಾಧಿ ಉಳ್ಳ ಆಕಾಶದಲ್ಲಿ, ಉಪಾಧಿ ವಾಲೆ ಉಪಹಿತ ಕೈ ಆಕಾಶದಲ್ಲಿ ಶಬ್ದದ ಸಂಬಂಧ ಅಲ್ಲಿ ಐತಿ, ಶಬ್ದ ಸಂಬಂಧ ಅಲ್ಲಿ ಐತಿ. ಕರ್ಣ ಉಪಹಿತ ಆಕಾಶ ಮೇನೆ, ಕರ್ಣ ಉಪಹಿತ ಆಕಾಶದಲ್ಲಿ ಶಬ್ದದ ಸಂಬಂಧ ಇಲ್ಲ. ಇನ್ನು ಸಂಬಂಧ ಹೇಳಲಾರದೆ ಹೊರತು ಪ್ರತ್ಯಕ್ಷ ಜ್ಞಾನ ಆಗುವುದೇ ಇಲ್ಲ. ಸಂಬಂಧ ಹೇಳಲಿಲ್ಲ ಅಂದ್ರೆ ನೀವು ಪ್ರತ್ಯಕ್ಷ ಜ್ಞಾನ ಆಗುವುದೇ ಇಲ್ಲ. ತಥಾಪಿ ಅವರೇ ಸಂಬಂಧ ಹೇಳ್ತಾರೆ ಇದಕ್ಕ. ಬೇರಿ ದಂಡಕ್ಕೆ ಸಂಯೋಗತೆ, ಬೇರಿ ದಂಡದ ಸಂಯೋಗ ಇದು ನಿಮಿತಿ ಕಾರಣ, ಆಕಾಶದು ಉಪಾದಾನ ಕಾರಣ. ಬೇರಿ ದಂಡಕ್ಕೆ ಸಂಯೋಗತೆ, ಸಂಯೋಗ ते ज्येष्ठाद्विन्ना संयोग संयुक्त व्यवहार असाधारण कारण संयोग क्रिया द्रव्य आश्रय गुण संयोग संयोग लक्षण संयोग बेरी उपीत आकाश में शब्द उपजे. ಬೇರಿ ದಂಡದ ಸಂಯೋಗದಿಂದ ಬೇರಿ ಉಪೀತ ಆಕಾಶದಲ್ಲಿ ಶಬ್ದ ಹುಟ್ಟುತ್ತದೆ. ತಾಕ ಕರ್ಣ ಉಪೀತ ಆಕಾಶ ಮೇ ಸಂಬಂಧ ನಹಿ. ಈ ಕರ್ಣ ಉಪೀತ ಆಕಾಶದಲ್ಲಿ ಸಂಬಂಧ ಇಲ್ಲ ಅಂದ್ರೆ ಶ್ರವಣ ಸಾಕ್ಷಾತ್ಕಾರ ಆಗುವುದೇ ಇಲ್ಲ, ಶ್ರವಣ ಸಾಕ್ಷಾತ್ಕಾರ ಹೋವೇ नहीं. ಯಾತೆ ಸೋ ಶಬ್ದ ಪ್ರತ್ಯಕ್ಷ ಹೋವೇ नहीं, ಆದ್ರಿಂದ ಆ ಶಬ್ದ ಪ್ರತ್ಯಕ್ಷ ಆಗುವುದೇ ಇಲ್ಲ. ಪರಂತು ಆದ್ರೂ ಅಂದ್ರೆ ಹೇಳ್ತಾರೆ ತಾ ಶಬ್ದ से और शब्द दश दिशा उपीत आकाश में उपजे है. ಆದ್ರೂ ಆ ಯಾನ ಬೇರೆ ಉಪಹಿತ ಆಕಾಶದಲ್ಲಿ ಯಾನು ಶಬ್ದ ಹುಟ್ಟಿದೆ,
ಬೇರಿ ದಂಡ ಸಂಯೋಗದಿಂದ ಬೇರಿ ಉಪೀತ ಆಕಾಶದಲ್ಲಿ ಏನು ಶಬ್ದ ಹುಟ್ಟೈತಲ್ಲಿ ಆ ಶಬ್ದದಿಂದ ಅವ್ರ ತರ ದಶ ದಿಶಾ ಉಪೀತ ಆಕಾಶಮೇ ಉಪಜೆ ಹೈ ನೋಡ್ರಿ. ಅವ್ರದ್ದು ಶಬ್ದ ಉತ್ಪತ್ತಿ ಆಗ್ಲಿಕ್ಕ 3 ಕಾರಣ. ಶಬ್ದ ಉತ್ಪತ್ತಿ ಅವ್ರ ನ್ಯಾಯಕ ಹೇಳ್ತೀನಿ, ಶಬ್ದ ಉತ್ಪತ್ತಿ ಆಗ್ಲಿಕ್ಕ 3 ಕಾರಣ: ಸಂಯೋಗ, ವಿಯೋಗ, ಶಬ್ದದಿಂದ ಶಬ್ದ ಉತ್ಪತ್ತಿ. ಬರ್ಕೋರಿಲ್ಲ, ಶಬ್ದ ಉತ್ಪತ್ತಿ ಆಗಲಿಕ್ಕೆ 3 ಕಾರಣ. शब्द उत्पत्ति होण्यास 3 कारण. संयोग, संयोग ಅಂದ್ರೆ ಈಗ ಬೇರಿ ದಂಡ ಸಂಯೋಗ, ಬೇರಿ ದಂಡದು ಸಂಯೋಗ, ಬೇರಿ ಮತ್ತು ದಂಡ ಸಂಯೋಗ. ವಿಯೋಗ ಅಂದ್ರೆ ನಾವು ಬಾಂಬು ಚರಣೆ ಅಂದ್ರೆ ನೋಡಿ, ಯಾವ್ದ್ರೆ ಬೀಜರಾದ ಸಿಗ್ತೇವಲ್ಲ, ವಿಯೋಗ ಸಂಯೋಗ. ಹಾ ಹಾ ಅರ್ವಿ ಹರಿವಾಗ ಬೀಜರ ಸೀಳುವಾಗ ಅದು ವಿಯೋಗ. ಮತ್ತೆ ಇನ್ನು ಶಬ್ದದಿಂದ ಶಬ್ದ ಉತ್ಪತ್ತಿ, ಶಬ್ದದಿಂದ ಶಬ್ದ ಉತ್ಪತ್ತಿ ಅಂದ್ರೆ ಗೋಲ್ ಗುಮ್ಮಟ್. ಶಬ್ದದಿಂದ ಶಬ್ದ ಉತ್ಪತ್ತಿ ಹಂಗಿನ್ನೊಂದು ಬರ್ಕೋರಿ. ಹಂಗೆ ಶಬ್ದದಲ್ಲಿ ಭ್ರಮ ಆಗ್ಲಿಕ್ಕೂ 3 ಕಾರಣ ಮುಂದೆ ಬರ್ತದಲ್ಲಿ, ಅಲ್ಲೇ ತಳ ಬರೀರಿ. ಶಬ್ದ मध्ये भ्रम होण्यास 3 कारण. ಮನಾಚೆ ಅನಾವಧಾನ ಅಂದ್ರೆ ಮನಸ್ಸ ಇಲ್ಲಿ ಸ್ಥಿರ ಇದ್ದಿತ್ತಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿತ್ತಂದ್ರೆ ಮನಾಚೆ ಅನಾವಧಾನ. ವಿಪ್ರಲಂಬಕ ವಾಕ್ಯ ಅನಾವಧಾನ, ಅನಾವಧಾನ, ಅವಧಾನ, ಅವಧಾನ, ಅವಧಾನ ಅಂದ್ರೆ ಇಲ್ಲಿ ಇರುವುದು, ಅನಾವಧಾನ ಅಂದ್ರೆ ಇರ್ಲಾರ್ದು. ವಿಪ್ರಲಂಬಕ ವಾಕ್ಯ ಮೋಸ ಮಾಡವ, ಸ್ವಯಂ ಭ್ರಾಂತ, ಸ್ವಯಂ ಭ್ರಾಂತ, ಸ್ವಯಂ ಭ್ರಾಂತ ಪರವಾಂಚಕ. ತನಗೆ ಏನ್ ತಿಳಿಯಲ್ಲ ಮತ್ತೊಬ್ಬರಿಗೆ ಮೋಸ ಮಾಡಿಬಿಡ್ತಾನೆ. ಸ್ವಯಂ ಭ್ರಾಂತ, ತಾನೇ ಭ್ರಾಂತಿ ಉಳ್ಳವ ಇದ್ದುಕೊಂಡು ಇನ್ನೊಬ್ಬರಿಗೆ ಭ್ರಾಂತಿದಲ್ಲಿ ಕೊಡ್ತಾನವ. ಅದಕ್ಕೆ ವಿಪ್ರಲಂಬಕನ ಗುರು ಸಂಬಂಧ ಇಟ್ಬೋದು. ಅಂದ್ರೆ ತಂದೆ ಭ್ರಾಂತಿ ಹೋಗಿಲ್ಲ, ಅಜ್ಞಾನ ಹೋಗಿಲ್ಲ, ಇನ್ನೊಬ್ಬರ ಅಜ್ಞಾನ ಯಾನ್ ಕಳಿತಾನ ಅಂತ ಹಿಂಗ. ಅಂದ್ರೆ ತಾನೇ ಅವನದೇ ಭ್ರಾಂತಿ ಹೋಗಿಲ್ಲ, ಇನ್ನು ಮಂದಿಗೆ ಅಂದ್ರೆ ಭ್ರಾಂತಿ ಹಂಗ್ ಕಳಿತಾನ ತಿಳಿತಿಲ್ಲ. ಧಾತು ನಾಮ್ ಅನೇಕ ಅರ್ಥ, ಧಾತು ನಾಮ್ ಅನೇಕ ಅರ್ಥ. ಈಗ ಸೂರ್ಯಂದ ಎಷ್ಟೋ ದಿನಕರ, ಭಾಸ್ಕರ, ಸೂರ್ಯ, ರವಿ, ನಾರಾಯಣಂದು 22 ಅರ್ಥವಂತ ಹೆಸರುಗಳು. ಅಂದ್ರೆ ಒಂದು ಅರ್ಥಕ್ಕೆ ಒಂದು ಅರ್ಥ ಆಗಲ್ಲ. ವಾನರ, ಮಾಕಡ, ಸೂರ್ಯ, ಹಿಂಗಂದ್ರೆ ಅನೇಕ ಅರ್ಥ. ಅಂದ್ರೆ ಧಾತುನಾಮ್ ಯಾವ ಸ್ಥಾನದಲ್ಲಿ ಯಾವ ಶಬ್ದ ಪ್ರಯೋಗ ಮಾಡಬೇಕು ಕಾಲ ಆಗ್ಲಿಲ್ಲ ಅಂದ್ರೆ ಅದು ಧಾತುನಾಮ್ ಅನೇಕ ಅರ್ಥ. ಈ ರೀತಿ ಬ್ರಹ್ಮ ಆಗ್ಲಿಕ್ಕೂ 3 ಕಾರಣ ತಿಳಿತಿಲ್ಲ, ತಿಳಿತಲ್ಲ. ಸಂಯೋಗ, ವಿಯೋಗ. ಸಂಯೋಗ ಆದಾಗ ಏನ್ ಠೀಕ್ ಅದ, ವಿಯೋಗ ಆದಾಗ ದುಃಖ ಆಗ್ತದ. ಸಂಯೋಗ ಆದಾಗ ಸುಖ ಆಗ್ತದ, ಸಂಯೋಗ ಆಯ್ತಲ್ಲ ಸುಖ ಆಗ್ತದ. ಅದೇ ವಿಯೋಗ ಆಯ್ತಂದ್ರ ದುಃಖ ಆಗ್ತದ. ಸ್ಥೂಲ ಸೂಕ್ಷ್ಮ ಸಂಯೋಗ ಜನ್ಮ, ಅದೇ ಮತ್ತೆ ಜನ್ಮ ಆದಾಗ ಆನಂದ ಆಗ್ಯದಿಲ್ಲ. ಮತ್ತೆ ವಿಯೋಗ ಆದಾಗ ಅಷ್ಟೇ ಇರ್ಬೇಕು. ಸ್ಥೂಲ ಸೂಕ್ಷ್ಮ ವಿಯೋಗ ಮರಣ. ಸ್ಥೂಲ ಸೂಕ್ಷ್ಮ, ಸ್ಥೂಲ ಶರೀರದು ಸೂಕ್ಷ್ಮ ಶರೀರದು ಸಂಬಂಧ ಆಯ್ತು ಅಂದ್ರೆ ಸಂಯೋಗ ಆಯ್ತು, ಜನ್ಮ. ಸ್ಥೂಲ ಸೂಕ್ಷ್ಮ ವಿಯೋಗ ಆಯ್ತು ಅಂದ್ರೆ ಮರಣ, ಮರಣ. ಅದು ವಿಯೋಗ ಆಯ್ತು ಚಿಟ್ಟ ತಿಳ್ಕೊಳ್ಳೋದು. ಮೊದಲು ಸಂಯೋಗ ಆದಾಗ ಏನು ಆಳ್ಕತ್ತೀರೇನು? ಮತ್ತೆ ಸಂಯೋಗ ಆದಾಗ ವಿಯೋಗ ಆದಾಗ ಯಾಕೆ ಆಳೋದು? ವಿಯೋಗ ಅಂತ್ಯ ಅಜ್ಞಾನ ಈಗ. ಈಗ ನೋಡ್ರಿ, शब्द से और शब्द दश दिशा उपीत आकाश में उपजे है. ಚಿಂತೆ ಆ ಶಬ್ದ ಉಪೀತ ಆಕಾಶದಲ್ಲಿ ಹುಟ್ಟಲ್ಪಟ್ಟಂತಹ ಶಬ್ದಗಳಿಂದ ಅವರು ಉಪಜೆ ಹೈ. ಮತ್ತೆ ಪುನಃ ಅದ್ರಲ್ಲಿ ಮತ್ತೊಂದು ಹುಡ್ತೈತಿ, ಮತ್ತೊಂದು ಹುಡ್ತೈತಿ. ಅಂದ್ರೆ ಹೆಂಗ ಅವರು ನ್ಯಾಯಿಕರದು ರೀತಿ ಅವ್ರ ಇವತ್ತರ ಕಾದಂಬ ವಿಚಿ ತರಂಕಿ ನ್ಯಾಯ ಪ್ರಕಾರ ಬರ್ತದೆ. ವಿಚಿ ತರಂಕಿ ನ್ಯಾಯಿ ಅಂತ ಮೊದಲು ಕೊಟ್ಟರು. ವಿಚಿ ತರಂಕಿ ನ್ಯಾಯಿ ಅಂದ್ರೆ ಏನು? ಸಮುದ್ರ ಒಳಗ ಏನ್ ಲಾಟ ಇರತ್ತಾವ ತೆರಿಗಳು, ಆ ತೆರಿಗಳು ತೆರಿ 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 ಹಂಗೆ ದಂಡಿಗೆ ಬರ್ತಾವನಿಲ್ಲ. ಒಂದು ಎದತ್ತಂದ್ರ ಹಂಗೆ ದಂಡಿಗೆ ದಂಡಿಗೆ ದಂಡಿದಾಗ ಬರ್ತಾವ ನೋಡು. ಸಮುದ್ರದಾಗ ನೀವು ನೋಡಿರಿ ಅಂದ್ರೆ ಗೊತ್ತಾಗ್ತದ. ಅಂದ್ರೆ ಹಂಗೆ ದಂಡಿ ಬರ್ತಾವಿಲ್ಲ.
ಅದಕ್ಕೆ ವಿಚಿತರಂಕಿ ನ್ಯಾಯ ಅಂತ ಅವ್ರು ಮೊದಲು ಕೊಟ್ಟಾಗ ಇವ್ರಂದ್ರು ಜರ್ ಕದಾಚಿತ್ ವಿಚಿತರಂಕಿ ನ್ಯಾಯ ನೀವು ಕೊಟ್ರೆ ಆ ಲಾಟಗಳು ಹೆಂಗೆ ಮುಂದೆ ಬರ್ತಾವಲ್ಲ ಈ ಕಡೆ ದಂಡಿಗೆ. ಮತ್ತೆ ಹಿಂದೆ ಏನಾಯ್ತಲ್ಲ ಆ ಕಡೆ ಹೋಗ್ತದೇನು, ಆ ಕಡೆ ಹೋಗಲ್ಲ. ಅಂದ್ರ ನಿಮ್ ಶಬ್ದ ಆ ಕಡೆ ಮಂದಿಗೆ ಯಾರಿಗೆ ಕೇಳಿಸೇಬ್ಯಾಡ್ದು. ಅಚ್ಚಿ ಕಡೆ ಈ ಕಡೆನು ಕೇಳಿಸ್ತವು, ಆ ಕಡೆ ಯಾರಿಗೆ ಕೇಳಿಸಬೇಡ್ದು, पण ಕೇಳಿಸ್ತದ. ಅದಕ್ಕೆ ಅವರು ಕಾದಂಬ ಮುಕುಲ ನ್ಯಾಯ ಅಂತ ಕೊಟ್ಟಾರ. ಯಾವ ರೀತಿ ಒಂದು ಬಾಮಿ ಒಳಗ ನಡ್ಬಾರ್ಕ ಒಂದು ಕಲ್ಲು ಹೋಗಡ್ರಿ, ಕಲ್ಲ ಅಂದ್ರೆ ಎಲ್ಲ ಕಡೆ ಆಗ್ತದನಿಲ್ಲ, ಎಲ್ಲ ಕಡೆ ಆಗ್ತಿಲ್ಲ. ಹಂಗ ಅವರು ದಶ ದಿಶಾ ಶಬ್ದ ಉಪಜೆ ಹೈ ಅಂದ್ರೆ ಅವ್ರದ್ದು ನ್ಯಾಯ ಇದು ಚಿಂತೆ, ಅವ್ರ उपजे है। कर्ण उपीत आकाश में जो शब्द उपजे है, कर्ण कर्ण स्रोत कर्ण उपीत उपाधि वाले को उपीत कहे। उपाधि उಳ್ಳದಕ್ಕೇನೆ ಅಂದ್ರೆ उपाधि, ಅಂದ್ರೆ उपाधि उಳ್ಳದಕ್ಕೆ उपीत, उपलक्षण वाले को उपलक्षित कहे, विशेषण वाले को विशिष्ट कहे। ಆ ಕರ್ಣ ಉಪಹಿತ ಆಕಾಶದಲ್ಲಿ ಏನು अंतिम शब्द ಹುಟ್ಟುವಲ್ಲಿ ನಿಮಗೆ ಶಬ್ದ ತಾಕ ಅಂದ್ರೆ अंतिम शब्द का, ಅಥವಾ ನೀವು ಕರ್ಣ ಉಪೀತ ಆಕಾಶ ಮೇ ಜೋ ಅದಲ್ಲ ಜೋ ನಿಮಗೆ ತಿಳ್ಕೊಳ್ಳೋ ಸಲಕ ಅದರಿಂದ अंतिम शब्द ಬರೆದ್ರಿ ಅಂದ್ರೆ सरल अर्थ आताव। जो जो आगा ना शब्द नडबर्क अंतिम ताका प्रत्यक्ष ज्ञान होवे है। हाँ, ताका प्रत्यक्ष ज्ञान होवे, अंतिम शब्द प्रत्यक्ष ज्ञान ಆಗುತ್ತದೆ ಅಂದ್ರೆ ತಿಳಿತೀನಿ। ಇದು ಈಗ ಬೇರಿ ದಂಡ ಸಂಯೋಗ ಅಲ್ಲಿ ಗುಡ್ಯಾಗ ನಗಾರಿ ಬಾರಿಸಲ್ಕತ್ತಾರ, ಅಲ್ಲಿ ಏನು ಶಬ್ದ ಹುಟ್ಟು, परंतु प्रथम शब्द नंतर ಅದೇ ಶಬ್ದ ನಂತರ ಶಬ್ದ ತಿಸರ ಕೊನಿ ಅಂತಿಮ ಶಬ್ದ ಇಲ್ಲಿ ಬಂದು ಬಡಿತೈತೆ। ಈಗ ಎಲ್ಲರೇ ಹೊಳೆಗದು ಹೊಲೆ ಅಲ್ಲಿದು ಶಬ್ದ ಏನಾದ್ರು ಬಡ್ಯಾಳಿ ಬಡಿತದಲ್ರಿ, ಆ ಶಬ್ದ ಹಂಗೆ ಕೊನಿ ಬರ್ತಾ ಅಂತಿಮ ಶಬ್ದ ಇಲ್ಲಿ ಬರ್ತಂದ್ರೆ ಆ ಶಬ್ದ ಪ್ರತ್ಯಕ್ಷ ಆಗ್ತಾ ಇದ್ ಹಂಗ ಅವ್ರು ಹೇಳ್ತಾ ಇದ್ದಾರೆ। अंतिम शब्द ಅಂದ್ರೆ अंतिम ಕೊನೆಗೆ ಅದೇ ಶಬ್ದ ಪ್ರತ್ಯಕ್ಷ ಇಲ್ಲ, ಯಾಕಂದ್ರೆ ಇಲ್ಲಿ ಶಬ್ದ ಆಗ್ಬೇಕಲ್ಲ। ಅಂತಿಮ ಶಬ್ದ ಯಾವಾಗ ಇಲ್ಲಿ ಸಂಬಂಧ ಆಯ್ತು ಅವಾಗ ಶಬ್ದ ಪ್ರತ್ಯಕ್ಷ ಆಗ್ತದ ಅಂತ ಹಿಂಗ ಅವರು ಹೇಳ್ತಾ ಇದ್ದಾರೆ। ತಿಳಿಸಿ ನಿಮ್ಗೆ ಆದ್ರೂ ಕೂಡ ವೇದಾಂತಿಗಳು ಇದು ನಿಮ್ದು ಹೇಳುದು ಬರೋಬರಿಲ್ಲ। ನೀವೇನು ಹಿಂಗೆ ಹೇಳ್ತಿರಲ್ಲ ಅಂತಿಮ ಶಬ್ದ ಶ್ರೋತೃ ಸಂಬಂಧ ಆದಾಗ ಆ ಶಬ್ದ ಪ್ರತ್ಯಕ್ಷ ಆಗ್ತಂತ ಹಿಂಗೆ ಹೇಳ್ತಿರಲ್ಲ, ಇದು निम्दू योग्य ಇಲ್ಲ। जर स्रोत सन्निहित शब्दाचे ग्रहण होत असेल तर ಒಂದು ವೇಳೆಗೆ ಸ್ರೋತ ಸನ್ನಿಹಿತ ಅಂದ್ರೆ ಸಂಬಂಧಕ್ಕೇನೆ ಆಗ್ತಿತ್ತಂದ್ರೆ, ಈಗ ನೀವು ಅಡವ್ಯಾಗ ಅದನ್ನ ಕೂತಾಗ ನೋಡ್ರಿ, ಏನ್ರಿ ಗೋಶಾಸ್ತ್ರಿ ಅವ್ರು ಅಡವ್ಯಾಗ ಸುಮ್ಮನೆ ಕೂತಿದ್ರು, ರಾತ್ರಿ ಕೂತಿದಂದ್ರೆ ಅಲ್ಲಿ ಯಾರೇ ಮಾತಾಡ್ಲಕತ್ತಾರ ಕಡೆ ಸುಮ್ಮನೆ ರಾತ್ರಿ ಸುಮ್ಮನೆ ಕುಂತಿರಿ ಅಂದ್ರೆ ಆ ಕಡೆ ಯಾಂದೇ ಇಬ್ರು ಮಾತಾಡ್ಲಕತ್ತಾರಂದ್ರೆ ಕಡೆ ಯಾರೋ ಮಾತಾಡ್ಲಕತ್ತಾರ ಅಂತೀರಿ ಇಲ್ಲಿ ಅಂದ್ರೆ ಶಬ್ದ ಆ ಶಬ್ದ ಅಲ್ಲಿ ತನಕ ಹೋಗ್ಯಾದ ನಿಮ್ದು ಸ್ರೋತ, ಅದು ಇಲ್ಲಿ ಬಂದಿಲ್ಲ। ನೀವೇ ಲಕ್ಷ ಕೊಟ್ಟು ಹಿಂಗೆ ಕೇಳಿದಾಗ ಆ ಶಬ್ದ ಕೇಳ್ತದಿಲ್ಲ, ಅವ್ರು ಅಲ್ಲಿ ಮಾತಾಡ್ಲಕತ್ತಾರ, ಅವ್ರು ದೂರ ಅದ, ಅವ ಸಣ್ಣ ಹಾದಿ ಬಿಟ್ಟು ಅದು ಹೊಂಟಾಗಿ ನೀವು ಹೊಲ್ದಾಗಿದ್ದೀರಿ, ನೀವಿದ್ದಾಗ ಯಾರೇ ಹಾದಿ ಬಿಟ್ಟು ಹೊಂಟಾರ ನೋಡಿ ಅಂದ್ರೆ ಆ ಶಬ್ದ ನಿಮಗೆ ಕೇಳಿಸಬೇಕಾಗಿದ್ರೆ ನೀವು ಲಕ್ಷ ಕೊಟ್ಟು ಹೋದಾಗೆ ಅಂದ್ರೆ ಶ್ರೋತ ಈ ಶಬ್ದ ಅಲ್ಲಿ ಹೋದರೇನೆ ಪ್ರತ್ಯಕ್ಷ ಆಗ್ಲಿಕ್ಕೆ ಆಗಲ್ಲ ಅಂತ ವೇದಾಂತಿಗಳು। ಅಂತಿಮ ಶಬ್ದ ಇಲ್ಲಿ ಬರಲ್ಲ, ಕಿಂತು ಇದೇ ಶ್ರೋತರಿಂದ ವೃತ್ತಿ ಅಲ್ಲಿ ಹೋಗಿ ಸಂಬಂಧ ಆದಾಗಲೇ ಏನ್ರೆ ಮಾತಾಡ್ಲಕತ್ತಾರ, ಏನಾರೇ ಮಾತಾಡ್ಲಕತ್ತಾರ ಅಂತೂ ಏನ್ ಮಾತಾಡೋ ಗೊತ್ತಿಲ್ಲ ಅಂದ್ರೆ ಮಾತಾಡೋದ್ರ ಶಬ್ದ ಅಂದ್ರೆ ಮಂದಿ ಹೋಗ್ಲಕತ್ತಾರ ಯಾರೇ ಅಂತೂ ಶಬ್ದ ಕೊನೆಯ ಶಬ್ದ ಇಲ್ಲಿಲ್ಲ, ಇದೇ ವೃತ್ತಿ ಅಲ್ಲಿ ಹೋಗಿ ಸಂಬಂಧ ಆದಾಗೆ ಶಬ್ದ ಪ್ರತ್ಯಕ್ಷ ಆಗುತ್ತೆ ಅಂತ ವೇದಾಂತಿಗಳು ಹೇಳ್ತಾರೆ। ತಿಳಿತಿ ನಿಮ್ಗೆ ಇದು सर्वत्र स्रोत सन्निहित शब्दाचे ग्रहण होत असेल तर हा शब्द कुठेतरी दूर ऐकू येत आहे, ಎಲ್ಲರೇ ದೂರದಿಂದ ಕೇಳಕತ್ತಾರ ನಮಗ, ಹಿಂಗ ಪ್ರತೀತಿ ನಮ್ಗೆ ಆಗೋದಿಲ್ಲ, ಹಿಂಗ ನಮ್ಗೆ ಕೇಳಿಸೋದೇ ಇಲ್ಲ। ಯಾರೇ ಮಾತಾಡ್ಲಕತ್ತಾರ
ಅಂತ ಹಿಂಗೆ ಕೇಳಿಸೋದಿಲ್ಲ. ಅವ್ರು ಅಷ್ಟೇ ಸಣ್ಣ ಮಾತಾಡ್ತಾರ. ಅಂತಿಮ ಶಬ್ದ ಯಾವಾಗ ಬರ್ಬೇಕು ನಮ್ಗೆ? ಬರೋದು ಅವರು ಅಂತಿಮ ಶಬ್ದ ಇಲ್ಲಿ ಬಂದು ಪ್ರತ್ಯಕ್ಷ ಆಗ್ತಾ ಇದು ಯೋಗ್ಯ ಇಲ್ಲ, ನಿಮ್ದು ಇದು ಯೋಗ್ಯ ಇಲ್ಲ ವೇದಾಂತಿಗಳು ಹೇಳುದು. ಹಾ ಅಂದ್ರೆ ಶಬ್ದ ಪರ್ಯಂತ ಶ್ರೋತ್ರೇಂದ್ರಿಯ ಅಲ್ಲಿ ವೃತ್ತಿ ಹೋದ ಮೇಲೇನೆ ಹಿಂಗ್ ಹೇಳುದು ಇದು ನಿಮ್ದು ಯೋಗ್ಯ ಅಂತ ವೇದಾಂತಿಗಳು ತಿಳಿತದ. ಈಗ ಪ್ರತ್ಯಕ್ಷ ಜ್ಞಾನ ಹೋವೆ ಹೇ ಅವ್ರ ಕಾ ನಹಿ ಅಂದ್ರೇನೆ ಪ್ರಥಮ ಯಾನ್ ಶಬ್ದ ಉತ್ಪತ್ತಿ ಆಗ್ಯದಲ್ಲ, ಅವ್ರ ಕಾನೆ ಅಂದ್ರೆ ಬೇರೆ ಅಲ್ಲ. ಪ್ರಥಮ ಯಾನ್ ಶಬ್ದ ಹುಟ್ಟಿ ಐತಿ, ಆ ಶಬ್ದದು ಪ್ರತ್ಯಕ್ಷ ಆಗುವುದಿಲ್ಲ, ಕಿಂತು ಅಂತಿಮ ಶಬ್ದನೇ ಪ್ರತ್ಯಕ್ಷ ಆಗ್ತಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ತಿಳಿತ ನಿಮ್ಗೆ ಇಷ್ಟು. ಶಬ್ದಕ್ಕೆ ಪ್ರತ್ಯಕ್ಷ ಪ್ರಮ ಫಲ, ಆ ಶಬ್ದದ ಪ್ರತ್ಯಕ್ಷ ಜ್ಞಾನವೇ ಫಲ ಇರುತ್ತೆ. ಶ್ರೋತ್ರ ಇಂದ್ರಿಯ ಕರ್ಣ, ಇಂದ್ರಿಯವೇ ಕರ್ಣದ ಶಬ್ದದ ಪ್ರತ್ಯಕ್ಷ ಜ್ಞಾನ ಫಲ. ಮತ್ತೇನ್ ಬೇಕಿನ? ಕರ್ಣ ಫಲ ಮತ್ತೆ ಏನ್ ಬೇಕೇನ? ವ್ಯಾಪಾರ. ಏನ್ ಬೇಕಂದ್ರೆ ಮತ್ತೆ ನಿಮ್ಗೆ ಏನ್ ಕೊಡಲಿಲ್ಲ ಇಲ್ಲಿ. ನೀವು ವ್ಯಾಪಾರ ಹೇಳಿಲ್ಲಲ್ಲ ಅಂತ ನೀವು ಏನ್ ಕೇಳಲಾಗಿದಲ್ಲ, ಅದಕ್ಕೆ ಏನ್ ಬೇಕೇ ನಿಮ್ಗೆ ಅಂತ. ವ್ಯಾಪಾರ ಬೇಕಲ್ಲ ಅದು ಹೇಳ್ತಾರೆ ಈಗ. श्रोतेंद्रिय करणे ನೋಡಿ. ತ್ವಾಚ ಆದಿಕ ಪ್ರತ್ಯಕ್ಷ ಜ್ಞಾನ ಮೇ, ಆದಿಕ ಅಂದ್ರೆ ಮುಂದಿನ ಮೂರ್ತೊಳದು नेत्र जीव ग्रहण. प्रत्यक्ष ज्ञान में तो सारे विषयन का इंद्रियन से संबंधी व्यापार है. ಮೂರು ಇಂದ್ರಿಯಗಳಲ್ಲಿ ಅವಳ ಸಂಬಂಧವೇ ವ್ಯಾಪಾರ ಇರುತ್ತದೆ. ಶ್ರೋತ್ರ ಪ್ರಮಾಮೆ, ಶ್ರೋತ್ರ ಇಂದ್ರಿಯದಿಂದ ಉತ್ಪನ್ನ ಪ್ರಮಾ ಜ್ಞಾನದಲ್ಲಿ इंद्रिय का विषय से जो संबंध सो व्यापार बने नहीं. ಇಂದ್ರಿಯದು ವಿಷಯದೊಡನೆ ಏನು ಸಂಬಂಧ ಆಗ್ತದಲ್ಲ, ಆ ಸಂಬಂಧ ವ್ಯಾಪಾರ ಅಂತ ಹೇಳೋದು ಸಂಭವಿಸುವುದನೇ ಇಲ್ಲ. ಕಾಯತೆ ಯಾಕೆ ಸಂಭವಿಸುವುದಿಲ್ಲ? ಇದರಲ್ಲಿ ವ್ಯಾಪಾರ ಇಲ್ಲ. ಯಾವ ರೀತಿ ನಾಲ್ಕು ಇಂದ್ರಿಯಗಳ ಮೂರು ಇಂದ್ರಿಯಗಳದು ವ್ಯಾಪಾರ ಅದ, ಅದೇ ರೀತಿ ಇಲ್ಲಿ ವ್ಯಾಪಾರ ಇಲ್ಲ ಅಂತ ಹೇಳ್ಕತ್ತಾರ ಅವ್ರು. ಕಾಯತೆ ಯಾಕಿಲ್ಲ? और स्थानों में अंदर नेत्राधिक स्थानों में विषयन का इंद्रियंते संयोग संबंध है. विषय जोड़ने इंद्रिय ध्यान संयोग संबंध है. और शब्द का श्रोत्र से समवाय संबंध है. श्रोत्र इंद्रिय शब्द जोड़ने ಯಾವ ಸಂಬಂಧ? शब्द ಇದು ಗುಣ ಅದ. शब्द ಏನೈತಿ? ಗುಣ ಅದ. दो द्रव्य का संयोग होवे, दो द्रव्य का शब्द ಏನದ? ಗುಣ. गुण यदकता निम्ಗೆ ಉಂಟದಿಲ್ಲ? द्रव्य कर्म से भिन्न होवे, जाति मात्र का आश्रय होवे, ताको गुण कहिए है. द्रव्य कर्म से भिन्न होवे और जाति मात्र का आश्रय होवे, सो गुण कहिए है. ತಿಳಿತಿಲ್ಲ ಅಂದ್ರೆ ಏನು? द्रव्य कर्म से भिन्न हुए और जाति मात्र का आश्रय अंद्रेನು? ಅದು हाताला सापडत नाही, क्रिया होत नाही. ಅರ್ಥ ತಿಳ್ಕೊಳಕ. हाताला सापडत नाही, ಕಾಣಿಸ್ತದೇನು? ಕೈ ಸಿಗ್ತದೇನು? ಇಲ್ಲ. क्रिया होत नाही. हाताला सापडत नाही, क्रिया होत नाही. समवाय संबंध. ಈಗ ನ್ಯಾಯ ಮತ में संयोग जन्य है. ನೈಯಾಯಿಕರ ಮತದಲ್ಲಿ ಸಂಯೋಗ ಇದು ಜನ್ಯ ಇರುತ್ತದೆ. ಅಂದ್ರೆ ಒಂದು ವೇಳೆ ಯಾವುದು ಸಂಯೋಗ ಆಗಿರೋದೋ ಅದು ಜನ್ಯನೇ ಇರುತ್ತದೆ. ಮ್ಯಾಲ ನೋಡ ಸಿಕ್ಕದಿಲ್ಲ ವಿನಾಯಕ ಯಾನ? ನೈಯಾಯಿಕರ ಮತದಲ್ಲಿ ಸಂಯೋಗ ಇದು ಜನ್ಯ ಇರುತ್ತದೆ, ಆದ್ದರಿಂದ ಅನಿತ್ಯ ಇರುತ್ತದೆ. ನಿತ್ಯ ಸಂಬಂಧವೋ ಸಮವಾಯ. ಅವ್ರ ಮತದಲ್ಲಿ ಸಂಯೋಗ ಜನ್ಯ, ಆದ್ರಿಂದ ಸಂಯೋಗ ಇದು ಅನಿತ್ಯ ಇರುತ್ತದೆ. ನಿತ್ಯ ಸಂಬಂಧ ಸಮವಾಯ, ಅದಕ್ಕೆ ಸಮವಾಯ ಅವರು ನಿತ್ಯ ಅಂತ ಹೇಳ್ಯಾರ. ಒಂದ್ ವೇಳೆ ಯಾವುದು ಸಂಯೋಗ ಸಂಬಂಧ ಇರೋದು ಅದು ಜನ್ಯನೇ ಇರುತ್ತದೆ. ಜನ್ಯನೇ ಅಂದ್ರೆ ಹುಟ್ಟುದೇ ಇರುತ್ತದೆ. ನೀವು ಆತ್ಮ ಮನುಷ್ಯನ ಸಂಯೋಗ
ಆತ್ಮ ಮತ್ತು ಮನುಷ್ಯನ ಸಂಯೋಗ ನಿತ್ಯ ಅಂತ ಅಂದಿರಿ. ಆತ್ಮ ಮನುಷ್ಯನ ಸಂಯೋಗ ನಿತ್ಯ ಅಂತ ಹೇಳಿರಿಲ್ಲ. ಒಂದ್ ವೇಳೆ ನೀವು ಆತ್ಮ ಮನುಷ್ಯನ ಸಂಯೋಗ ನಿತ್ಯ ಅಂತ ಒಪ್ಪಿದ್ರೆ ಯಾವ ಕಾಲದಾಗ ರಾತ್ರಿ ಅಂದ್ರೆ ಸುಷುಪ್ತಿ ಒಳಗ ಅಂದ್ರೆ ಸುಷುಪ್ತಿನೇ ಆಗಬಾರ್ದು. ಯಾಕೆ ಆಗ್ಬಾರ್ದು ಅಂತ ಕೇಳಿದ್ರೆ ಮನಸ್ಸ ಯಾವಾಗ ಪುರಿಚಿತ ನಾಡಿಯಲ್ಲಿ ಪ್ರವೇಶ ಆಗುದ ಅವಾಗೆ ಸುಷುಪ್ತಿ ಆಗ್ತದ. ಮನಸ್ಸ ಸುಷುಪ್ತಿ ಒಳಗೆ ಮನಸ್ಸ ಐತೇನು? ಆತ್ಮ ಇದ್ದಾನ? ಆತ್ಮ ಇದ್ದಾನೇನಿಲ್ಲ? ಮನಸ್ಸ ಐತೇನು? ಇಲ್ಲ. ಮನಸ್ಸ ಯಾವಾಗ ಪುರಿಚಿತ ನಾಡಿಯಲ್ಲಿ ಪ್ರವೇಶ ಆಗ್ತದ ಆ ಕಾಲದಾಗೆ ಸುಷುಪ್ತಿ ಆಗ್ತದ. ಅಂತ ನೀವು ಆತ್ಮ ಮನಸ್ಸಿನ ನಿತ್ಯ ಸಂಯೋಗ ನಿತ್ಯ ಅಂತ ಹೇಳ್ತೀರಿ, ಸುಷುಪ್ತಿನೇ ಆಗಬಾರ್ದು. ನಿದ್ದೆನೇ ಆಗ್ಬಾರ್ದು, ಸುಷುಪ್ತಿನೇ ಆಗ್ಬಾರ್ದು. ತಿಳಿತಿಲ್ಲ? ಅದಕ್ಕೆ ಅವರು ಪುರಿಚಿತ ಬಾಹ್ಯ ದೇಶ ಅವಚ್ಛಿನ್ನ ಯಾನ್ ಆತ್ಮ ಮನಸ್ಸಿನ ಸಂಯೋಗ ಅದ ಅದು ಜ್ಞಾನಾದಿಗಳಿ ಬಾಹ್ಯ ದೇಶದಲ್ಲಿ. ಆತ್ಮ ಮನಸ್ಸಿನ ಸಂಯೋಗ ಪುರಿಚಿತ ನಾಡಿಯ ಬಾಹ್ಯ ದೇಶ ಅವಚ್ಛಿನ್ನದಲ್ಲಿ ಆತ್ಮ ಮನಸ್ಸಿನ ಸಂಯೋಗ ಇದು ನಾವು ಅದಕ್ಕೆ ಅಸಮವಾಯ ಕಾರಣ ಹೇಳುತ್ತೇವೆ ಅಂತ ನೈಯಾಯಿಕರು ಅದಕ್ಕೆ ಸಮಾಧಾನ ಹೇಳ್ಯಾರ. ಆತ್ಮ ಮನಸ್ಸಿನ ಸಂಯೋಗ ನಿತ್ಯ ಅಂದ್ರೆ ಸುಷುಪ್ತಿ ಒಳಗ ನಿಮ್ದು ನಿತ್ಯ ನಿತ್ಯ ಅನ್ಕತ್ರಿ. ಅಂದ್ರೆ ಮನಸ್ಸು ಅಲ್ಲಿನೂ ಇರ್ಬೇಕಲ್ಲ, ನಿತ್ಯ ನಾವು ಹೋದ ಬರೋದು ಮಾಡುವುದೇ ಇಲ್ಲ, ಮತ್ತೆ ಸುಷುಪ್ತಿದ ಅಭಾವ ಆಗ್ತದ. ಅದಕ್ಕೆ ಅವ್ರು ಹೇಳಿದ್ರು ಆ ಪುರಿಚಿತ ನಾಡಿಯ ಬಾಹ್ಯ ದೇಶ ಅವಚ್ಛಿನ್ನದಲ್ಲಿ ಆತ್ಮ ಮನಸ್ಸಿನ ಸಂಯೋಗ ಇದು ಅಸಮವಾಯ ಕಾರಣ ಇರುತ್ತದೆ ಅಂತ ಅವರು ಅದಕ್ಕೆ ಸಮಾಧಾನ ಹೇಳಿದ್ರು. न्याय मत में संयोग जन्य है याते अनित्य है, परंतु समवाय नित्य है. समवाय नित्य है. त्वक आदि की इंद्रियन का घटादिकंते संयोग संबंध. ಅವು ನಾಲ್ಕು ಇಂದ್ರಿಯಗಳದು ತ್ವಕ್ ಜುಮ ಗ್ರಹಣ ಇಂದ್ರಿಯನಕ ಘಟಾದಿಗಳದೊಡನೆ ಏನು ಸಂಯೋಗ ಸಂಬಂಧ ಆಗುತ್ತದೆ. ಇಂದ್ರಿಯ ವಿಷಯಗಳದೊಡನೆ ಸಂಯೋಗ ಸಂಬಂಧ. सो त्वक आदि इंद्रियंते उपजे और प्रमा को उपजावे याते संबंध व्यापार है. कारण ते उपज के कार्य को उपजावे सो व्यापार. त्वक आदि इंद्रियಗಳಿಂದ ಹುಟ್ಟಿ ಇವುಗಳಲ್ಲಿ ವ್ಯಾಪಾರ ಇರುತ್ತದೆ ಅಂತ ಹೇಳ್ಕತ್ತಾರ. ತ್ವಕ್ ಮೊದಲಾದವುಗಳ ಇಂದ್ರಿಯಗಳದು ಘಟಾದಿಗಳೊಡನೆ ಸಂಯೋಗ ಸಂಬಂಧ ಇರುತ್ತದೆ. ಆ ತ್ವಕ್ ಆದಿ ಇಂದ್ರಿಯದಿಂದ ಹುಟ್ಟೈತಿ. ಸಂಯೋಗ ತನಗೆ ಕಾಣಲ್ಪಟ್ಟಂತ ಇಂದ್ರಿಯದಿಂದ ತಾನು ಹುಟ್ಟಿ ಅದರ ಕಾರ್ಯವಾಗಲ್ಪಟ್ಟಂತ ರೂಪ ರಸ ಗಂಧ ಹುಟ್ಟಿಸುತ್ತದೆ. ಆದ್ರಿಂದ ನಡವರ್ಕಿನ ಸಂಯೋಗ ಜ್ಞಾನ ಅಂದ್ರಿ ವ್ಯಾಪಾರ ಅಂದ್ರಿ. ಕಾರಣತೆ ಉಪಜಕೆ ಕಾರ್ಯಕ್ಕೂ ಉಪಜಾವೆ ಸೋ ವ್ಯಾಪಾರ है. प्रमा को उपजावे याते संबंध व्यापार है. सम्यक बद्ध संबंध. तैसे शब्द का स्रोत्र से समवाय संबंध स्रोत्रजन्य नहीं. ಅಲ್ಲಿ ವ್ಯಾಪಾರ ಯಾಕೆ ಹೇಳಿಲ್ಲ ಅಂದ್ರ ಮ್ಯಾಲೆ ಹೆಂಗ ಇಂದ್ರಿಯಗಳದು ಆ ವಿಷಯದೊಡನೆ ಸಂಯೋಗ ಸಂಬಂಧ, ಆ ಸಂಯೋಗ ಇಂದ್ರಿಯದಿಂದ ತಾನು ಹುಟ್ಟಿ ಆ ಇಂದ್ರಿಯದ ಕಾರ್ಯ ಜ್ಞಾನ ಅಂದ್ರೆ ರೂಪರಸಗಂಧದ ಹುಟ್ಟಿಸುತ್ತದೆ. ಅದಕ್ಕೆ ಸಂಯೋಗ ವ್ಯಾಪಾರ ಅಂದಿರು. ಹಂಗ ಇಲ್ಲಿ ಆ ಸಂಬಂಧ ಸಮವಾಯ ನಿತ್ಯದ ಶ್ರೋತ್ರದು ಶಬ್ದದೊಡನೆ ಸಮವಾಯ ಸಂಬಂಧ ಇರುತ್ತದೆ. ಆದ್ರಿಂದ ಅದು ಶ್ರೋತ್ರ ಜನ್ಯ ಅಲ್ಲ. ಶ್ರೋತ್ರ ಜನ್ಯ ಅಲ್ಲ. ಹೆಂಗ್ ಇಂದ್ರಿಯ ಜನ್ಯ ಮೇಲೆ ಹೇಳದಂತ ಹಂಗೆ ಶ್ರೋತ್ರ ಜನ್ಯ ಅಲ್ಲ. ತಿಳಿಗತಿ ಇಲ್ಲ. ऐसे शब्द का स्रोत्र से समवाय संबंध सो स्रोत्रजन्य नहीं, याते सो समवाय संबंध व्यापार बने नहीं. याते सो समवाय संबंध व्यापार बने नहीं. ವ್ಯಾಪಾರ ಯಾಕೆ ಸಂಭವಿಸಿದ್ರೆ ಗೊತ್ತಾಯ್ತೇನೆ ನಿಮ್ಗೆ? ನಿತ್ಯ ಇರೋದ್ರಿಂದ ಅದು ಶ್ರೋತ್ರಜನ್ಯ ಸಂಯೋಗ. ಹ್ಯಾಂಗ ಕಾರಣತೆ ಉಪಜಕೆ ಕಾರಣ ಅಂದ್ರೆ ಇಂದ್ರಿಯದಿಂದ ತಾನು ಹುಟ್ಟಿ, ಹಂಗ ಸಮವಾಯ ತನ್ನ ಕಾರಣವಾಗಪಟ್ಟಂತ ಶ್ರೋತ್ರದಿಂದ ಹುಟ್ಟಿ ಇಲ್ಲ ಆಗಲ್ಲ. ಸಮವಾಯ ನಿತ್ಯ ಐತಿ, ಅದಕ್ಕೆ ಅದರಲ್ಲಿ ವ್ಯಾಪಾರ ಇಲ್ಲ. समवाय संबंध सो स्रोत्रजन्य नहीं, याते सो समवाय संबंध व्यापार बने नहीं. याते व्यापार बने नहीं. याते व्यापार बने नहीं क्या व्यापार बने नहीं? सो समवाय संबंध व्यापार बने नहीं. तनक
ಕಿಂತು ಮತ್ತೇನು ಶ್ರೋತ್ರ ಅಲ್ಲಿ ನೋಡಿ ಜನ್ಯ ಐತಲ್ರಿ, ಅಲ್ಲಿ ಮನಕ ಅಂತ ಬರ್ಕೋಬೇಕು. ಶ್ರೋತ್ರ ಜನ್ಯ ಸಂಯೋಗ ವ್ಯಾಪಾರ ಹಾ ಮನಕ. ನಿಮ್ಮಲ್ಲಿ ಏನೈತ್ರಿ, ಏನದ? ಹಾ ಬಸ್ 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 ಯವ್ ಅಂದ್ರೆ ಮನಕ ಮನಕ. ಕಿಂತು 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 ಅಂದ್ರೆ ಮತ್ತೇನಂದ್ರೆ, ಕಿಂತು ಅಂದ್ರೆ ಮತ್ತೇನಂದ್ರೆ ಶ್ರೋತ್ರ ಮನಕ ಸಂಯೋಗ ವ್ಯಾಪಾರ ಹೈ. ಶ್ರೋತ್ರ ಮನಸ್ಸಿನ ಸಂಯೋಗವೇ ವ್ಯಾಪಾರ. संयोग दो के आश्रित होवे है. संयोग दो द्रव्य के आश्रित है. संयोग दो के आश्रित अंदर दो द्रव्य का आश्रित होवे. और संयोग को दोनों उपादान कारण होवे. संयोग का ಎರಡು ಉಪಾದಾನ ಕಾರಣ ಇರುತ್ತವೆ. ಒಂದು ಉಪಾದಾನ ಒಂದು ನಿಮಿತ್ತ ಇರಲ್ಲ, किंतु संयोग को दोनों उपादान कारण होवे. जिनके आश्रित संयोग होवे है, जिनके आश्रित ಸಂಯೋಗ ಹೋವೆ. ಮತ್ತೆ ಈ ಎರಡು ಕಪಾಲಗಳ ಆಶ್ರಿತ ಸಂಯೋಗ ಐತೇನಿಲ್ಲ, ಎರಡು ಕಪಾಲದಲ್ಲಿ ಸಂಯೋಗ ದೋ ಆಶ್ರಿತ ಅಂದ್ರೆ ಎರಡು ಕಪಾಲಗಳ ಸಂಯೋಗ. ಸೊ ದೋನೋ ಸಂಯೋಗಕ್ಕೆ ಉಪಾದಾನ ಕಾರಣ ಹೋವೆ. ಅವು ಎರಡು ಆ ಸಂಯೋಗಕ್ಕೆ ಉಪಾದಾನ ಕಾರಣ ಇರುತ್ತವೆ. ಶ್ರೋತ್ರ ಮನಕ್ಕೆ ಸಂಯೋಗಕ್ಕೆ ಉಪಾದಾನ ಕಾರಣ ಶ್ರೋತ್ರ और मन दोनों है. ಶ್ರೋತ್ರ ಮನಸ್ಸಿನ ಸಂಯೋಗ ಉಪಾದಾನ ಕಾರಣ ಶ್ರೋತ್ರ और मन दोनों है. ಮನಸ್ಸಿಗೆ ಎಷ್ಟು, ಮನಸ್ಸಿಗೆ ಮುಂದೆ ಹೇಳ್ತಾರು, ಮನಸ್ಸಿಗೆ ತಿಳಿಲಿಕ್ಕೆ ಮತ್ತೆ ಬೇರೆ ಬೇರೆ ಸಾಧನ ಇಲ್ಲ. ನ್ಯಾಯಿಕರ ಮತದಲ್ಲಿ ಮನಸ್ಸ ಇದು ಅಣು, ಅಣುರೂಪ ನಿತ್ಯ. ಆ ಮನಸ್ಸಿಗೆ ತಿಳಿಯುವಂಥದ್ದು ಮತ್ತೆ ಬೇರೆ ಯಾವಲ್ಲಿ ಸಾಧನ ಇಲ್ಲ. ಯಾಕ? ಆತ್ಮ ಜಡ ಇದ್ದಾನೆ. ಆತ್ಮ ಹೆಂಗಿದ್ದಾನ? ಜಡ ಇದ್ದಾನೆ. ಅದಕ್ಕೆ ಮನುಷ್ಯನಿಂದಲೇನೆ ಎಲ್ಲ ವ್ಯವಹಾರ ಆಗ್ತಂತ ಅವ್ರು ಹೇಳ್ತಾರೆ. ನಾವು ಹೆಂಗ ವೇದಾಂತಿಗಳು ಆತ್ಮನೇ ಮುಖ್ಯ ಎಲ್ಲ ವ್ಯವಹಾರಕ್ಕೆ, ಆತ್ಮ ಹಂಗ ಅವರು ಮನಸ್ಸು ಮುಖ್ಯ. ಮನಸ್ಸ ಆತ್ಮ ಜಡ ಇದ್ದಾನೆ. ಜ್ಞಾನ ಗುಣ ಯಾವಾಗ ಅವನ ಉತ್ಪನ್ನ ಆಯ್ತು ಅವಾಗ ಅವ ಚೇತನ ಜ್ಞಾನ ಆಗ್ತದೆ. ಜ್ಞಾನ ಗುಣ ಇಲ್ಲಂದ್ರೆ ಅವ ಜಡನೆ. ಜ್ಞಾನ ಗುಣ ಇರಲಿಲ್ಲ ಅಂದ್ರೆ ಜಡನೆ. ಅದಕ್ಕೆ ಚಂದ್ರೋದಯದಾಗ ಏನ್ 5ನೇ ಕಲಾದಾಗ ಏನ್ ದೃಷ್ಟಾಂತ ಕೊಟ್ಟರು? ಮೊಟ್ಟ ಮೊದಲು ವಿಚಾರ ಚಂದ್ರೋದಯದಾಗ 5ನೇ ಕಲ ಒಳಗ 4 ದೃಷ್ಟಾಂತ ಕೊಟ್ಟರಲ್ಲ, 4 ದೃಷ್ಟಾಂತಕ್ಕೆ 4 ಸಿದ್ಧಾಂತ ಕೊಟ್ಟರು ನೋಡಿ. ಮೊಟ್ಟ ಮೊದಲು ನ್ಯಾಯಕ್ಕನುಸಾರವಾಗಿ ಶಂಕಾ ಮಾಡಿ ಅದಕ್ಕೆ ವೇದಾಂತಗಳು ಸಮಾಧಾನ ಹೇಳ್ಯಾರ. ಏನ್ ಶಂಕಾ ಗುರ್ತಾತ? ಯಾನ್ ಗೊತ್ತಾಗಲ್ಲ. ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಒಂದು ವೇಳೆ ಜ್ಞಾನ ಸ್ವರೂಪ, ವೇದಾಂತಿಗಳಿಗೆ ನಾಯಕರು ಕೇಳ್ತಾರ, ನಿಮ್ಮ ಆತ್ಮ ಜ್ಞಾನ ಸ್ವರೂಪ ಅಂತ ಹೇಳ್ತಿರಿಲ್ಲ. ಆ ಜ್ಞಾನ ಸ್ವರೂಪನೇ ಅದ. ನಮ್ಮ ಒಂದು ವೇಳೆ ಜ್ಞಾನ ಸ್ವರೂಪ ಇದ್ರ ಸುಸುಪ್ತಿ ಒಳಗ ಯಾರಾದರೂ ಬಂದರೆ ಅತಿಥಿ ದೇವೋ ಬಾರಿ 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 ಅಂತಾರೇನು? ಇಲ್ಲ. ಯಾರ ಕಳ ಬಂದ್ರ ಕಳ ಬಂದ ಅಂತಾನೇನು? ಅದಕ್ಕೆ ಜಡ ಇದ್ದಾನವ, ಅದಕ್ಕೆ ಜಡ ಇದ್ದಾನವ ಅಂತೇವು. ಸುಸುಪ್ತಿ ಒಳಗ ಬರಿ ಅಂತ ಅನ್ನಲ್ಲ. ಯಾರು ಬಂದ್ರು ಹೋಗ್ರಿ, ಕಳ್ರು ಬಂದ್ರು ಜ್ಞಾನ ಅಂತಾರೇನು? ಅದಕ್ಕೆ ಜಡ. ಯಾಕ? ಆಳಿಗೆ ಜ್ಞಾನ ಹೀನಿದ್ದಾನ, ಮನಸ್ಸಿಲ್ಲ. ಮನಸ್ಸಿಂದ ಯಾವಾಗ ಆತ್ಮದೊಡನೆ ಸಂಯೋಗ ಆಯ್ತು ಆವಾಗ ಅವನಲ್ಲಿ ಜ್ಞಾನ ಗುಣ ಬರ್ತದ. ಅದಕ್ಕೆ ಸಮಾಧಾನ ಏನ್ ಹೇಳಿದ್ರೆ ಮೇಘ ವೇದಾಂತಿಗಳು ಮೇಘ ಹೇಳ್ತಾವ, ಚಂದ್ರೋದಯ ಕೇಳಕತ್ತೇವೆ. ಸಮಾಧಾನ ಏನ್ ಹೇಳಿದ್ರೆ ಹಿಂಗ ಹೇಳಿದ್ಕೊಳ್ಳಿ ಲಗೆ ಬರ್ಬೇಕಂದ್ರೆ ಚಂದ್ರೋದಯ ಕೇಳದಪ್ಲೆ ಇಲ್ಗ ಒಂದ್ ತಾಸಿಗೆ ಜರ ಚಂದ್ರೋದಯ ನೋಡ್ತಂದ್ರ ಈಗ ಯುದ್ಧಕ್ಕೆ ಹೋಗಿರ್ತಾರೆ. ಯುದ್ಧಕ್ಕೆ ಅಲ್ಲಿ ಅವೆಲ್ಲ ರಾಯಪಾಲ್ ಪುಸ್ತಕ ಇಲ್ಲಿ ಇಟ್ಟಾನ, ದಮ್ ಹೊಡಿತೀನಿ, ನಮ್ ಹೊಡಿತಾನ, ಆಡ್ತಾ ಹೊಡೆದ್ ಬಿಡ್ತಾನ. ಇವನಿಗೆ ಹೊಡೆದ್ ಬಿಡ್ತಾನ ಆಡ್ತಕ್ಕ. ನಿಮ್ರತ ಮುಂದೆ ಗುತ್ತೇ ಇಟ್ಟಿರ್ತಾನ. ಇಲ್ಲ ಸರ್ ತೋರ್ತೀನಿ ದಮ್ ಅಂದ್ರ ಕಲರ್. ಅದಕ್ಕೆ ಯಾವತ್ತು ರೆಡಿ ಇರ್ಬೇಕು, ಕೇಳಿದ್ಕೊಳ್ಳಿ ರೆಡಿ ಇರ್ಬೇಕು ಇಲ್ಲಿ ಅಂದ್ರೆ ಚಂದ್ರೋದಯ ಕೇಳಿದ್ಕೊಳ್ಳಿಲ್ಲಗೆ ತಾಬಡ್ತಾವ ರೆಡಿ ಇರ್ಬೇಕು. ಈಗ ಜನ ಗೊತ್ತಿಲ್ಲ. ನೀರ್ನಾಗ ಮನುಷ್ಯ ಮುಣಿಗ್ಯಾನ, ಕೊಡಾರೆ ಸಿಕ್ಕದ ಪನ್ನ ಅಲ್ಲಿ ಆ ಅಗ್ನಿಗೆ ವಾಕಕ್ಕ ವಿರೋಧ ಇರೋಣದಿಂದ ಅಲ್ಲಿ ನ್ಯಾಲ ಬರನ ಹೇಳ್ತಾ ಇದ್ದಾನ.
ಪಡಾಸಿಗೆ ತಂತೀನಿ. ಸಾಧನಗಳಿಲ್ಲ, ಎಲ್ಲ ಇಂದ್ರಿಯಗಳದಾವೇನು? ಇಂದ್ರಿಯ ವೃತ್ತಿ ಸಹಾಯ ಮೂಲಕವಾಗಿ ಹೇಳ್ತಾ ಇದ್ದಾನ. ತಿಳಿಸಿಲ್ರಿ? ಅಂತೂ ಅವರು ಆತ್ಮ ಜಡ ಅಂತ ಹೇಳ್ತಾ ಇದ್ದಾರೆ. श्रोत्र और मन दोनों है. ಅವರ ಶ್ರೋತ್ರ मन का संयोग ಶ್ರೋತ್ರಜನ್ಯ है. ಶ್ರೋತ್ರ ಮತ್ತು ಮನಸ್ಸಿನ ಸಂಯೋಗ ಶ್ರೋತ್ರಜನ್ಯ ಇರುತ್ತದೆ. और श्रोत्रजन्य ज्ञान का जनक है याते सो संयोग व्यापार है. श्रोत्रजन्य ज्ञान का जनक है याते सो याते ವ್ಯಾಪಾರ है. ಯಾತೆ ವ್ಯಾಪಾರ ಅಂದ್ರೆ ಆ ಸಂಯೋಗಕ್ಕೇನೆ ವ್ಯಾಪಾರ ಅಂದ್ರಿ. ತಿಳಿತಾ? ಇದೇನೇನ ಈ ವಿಷಯ ಬಹಳ ಮತ್ತೆ ನಾಳೆ ನೋಡಮ್ಮ. ಯಾಕಂದ್ರೆ ಇಲ್ಲಿ ನಿಂದು ಇಚ್ಛೆಗಳ ಶಂಕಾದ ಇಲ್ಲಿ ಕಡಿತಾಗ ಇಚ್ಛೆಗಳು ಬರಬೇಕು ಹೇಡಿಂಗ್ ಮುಗಿಯ ತನಕ. ಅಂದ್ರೆ ಅದು ನಿಮ್ಗೆ ತಿಳಿತಾವ ಇಚ್ಛೆ ಕಡೆ. ಇಲ್ಲ, ಇದು ಏನ್ ಮೊದಲು ಇಷ್ಟ ಐತಿ ತಾಕ ಶಂಕಾ ತಾಕ ಸಮಾಧಾನ ಐತಿ ನೋಡ್ರಿ. ಅದು ಇಚ್ಛೆ ಕಡೆ ಪೇಜ್ ಮೇಲೆ 8ನೇ ಪೇಜ್ ಐತಲ್ಲ, 8ನೇ ಪೇಜ್ ಬಾಹ್ಯ ಪ್ರತ್ಯಕ್ಷ ಜ್ಞಾನ ಹೋವೇನೆ इच्छे कड़े चला बाह्य प्रत्यक्ष ज्ञान हुए नहीं तो इच्छे कड़ी संबंध बिना बाह्य प्रत्यक्ष ज्ञान हुए नहीं इल्ली गई तब. हाँ 12:20 ಆಗ್ಯಾವ. ಅದು ಬಂದ್ವಿ ನಿಂತದ. ಓಂ ಸನಾವತು ಸನೋ ನತು ಸವೀರಂ ಕರ್ವಾವಹೈ तेजस्विनावधीतमस्तु मा विद्विषावहै. ओम शांति शांति शांति.